ಚಿನ್ನ ಒಂದು ಕಾಯಿನಲ್ಲಿ 250 ರೂಪಾಯಿ ಇದೆ. ಫೈನಲಿ ವಿ ಆರ್ ಟು ವ್ಯಾಟ್ಫೋರ್ಡ್ ಗೈಸ್. 16 ಲಕ್ಷ. ಫಾರ್ಚುನೇಟ್ಲಿ ನಮ್ಮ ಪ್ರಾಡಕ್ಟ್ಸ್ ನ ರಿಲೀಸ್ ಮಾಡ್ತಾ ಇಲ್ಲ. ಆಕ್ಚುಲಿ ಪೇಮೆಂಟ್ ಆಗಿದೆ, ಎಲ್ಲ ಆಗಿದೆ. ಥ್ಯಾಂಕ್ ಯು. ಸೂಪರ್ ಡೂಪರ್ 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 ಹ್ಯಾಪಿ ಅಂಡ್ ಹ್ಯಾಪಿ ನ್ಯೂ ಇಯರ್. ಕ್ಯಾಮ್ರಾ ಬರ್ತಿದೆಯಲ್ಲ, ಅದು ನೋಡಿದ್ರ? ಕೊರಿಯನ್ ಮೇಕಪ್ ಪ್ರಾಡಕ್ಟ್ಸ್. ಎಕ್ಸಾಕ್ಟ್ ಮಧ್ಯ ಮಿಡ್ ಪಾಯಿಂಟ್ ಅಲ್ಲಿ ಇದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅದು ಅಂತ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೆಡಿ, ಲೆಟ್ಸ್ ಗೋ. Once again, I wanna be with you. I wanna sing with you. I wanna stay with you. Oh baby, once again. ಇವತ್ತೇನಿಲ್ಲ, ರ್ಯಾಂಡಮ್ ಆಗಿ ವ್ಯಾಟ್ಫೋರ್ಡ್ ಹೋಗೋಣ ಅಂತ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಲೈಕ್ ಅ ಸಿಟಿ ಇನ್ UK. ಸೊ ಅಲ್ಲಿ ಏನು ಫೇಮಸ್ ಅಂತ ಅಂದರೆ ಮಾಲ್ಗಳು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳೆಲ್ಲ ಫೇಮಸ್ ಅಂತೆ. ನಾನು ಇಲ್ಲಿ ಬಂದು ಕೇಳ್ಪಟ್ಟಿರೋದು. ಸೊ ವೈ ನಾಟ್ ವಿಸಿಟ್ ಟು ವ್ಯಾಟ್ಫೋರ್ಡ್ ಅಂತ ಅಂದ್ಬಿಟ್ಟು ಇವತ್ತು ಹೊರಡ್ತಾ ಇದ್ದೀವಿ. ಈಗ ಆಲ್ರೆಡಿ ಬಸ್ ಸ್ಟಾಪಲ್ಲಿ ಇದ್ದೀನಿ. ಸೊ ವ್ಯಾಟ್ಫೋರ್ಡ್ ಹೋಗಿ ಎಲೆಕ್ಟ್ರಾನಿಕ್ ಐಟಮ್ ನಾನು ನಿಜವಾಗ್ಲೂ ಏನು ತೊಗೊತೀನೋ ನನಗೆ ಗೊತ್ತಿಲ್ಲ. ಹೋದ್ಮೇಲೆ ಲೈಕ್ ಇಫ್ ದ ಪ್ರೈಸ್ ಇಸ್ ಓಕೆ ಆರ್ ನನಗೇನಾದ್ರು ಇಷ್ಟ ಆದರೆ ಡೆಫಿನೆಟ್ಲಿ ತೊಗೊಳ್ಳೋಣ. ಇವಾಗ ಬಸ್ಗೆ ಇಲ್ಲಿನ ಕರೆನ್ಸಿ ನೋಡಿ, ಚಿನ್ನ ಇದಾಗಿದೆಯಲ್ಲ, ಚಿನ್ನ ಇನ್ನು ಒಂದು ಉದ್ರೋದ್ರೂ ಬಾಯ್ಗೆ ಬರುತ್ತೆ. 120 ರೂಪಾಯಿ, 122 ರೂಪಾಯಿ ಗೋವಿಂದ. ಒಂದು ಕಾಯಿನ್ ನೋಡಿ, ಒಂದು ಕಾಯಿನ್ ಅಷ್ಟೇ 120 ರೂಪಾಯಿ. ಒಂದು ಕಾಯಿನಲ್ಲಿ 250 ರೂಪಾಯಿ ಇದೆ. ಫೈನಲಿ ವಿ ಆರ್ ಟು ವ್ಯಾಟ್ಫೋರ್ಡ್ ಗೈಸ್. ಸುಮ್ಮನೆ ಇಲ್ಲೇ ಸುತ್ತಾಡೋದಷ್ಟೇ ಈ ಸಿಟಿನ, ಇನ್ನೇನು ಇಲ್ಲ. ಆ್ಯಕ್ಚುಲಿ ಆ್ಯಪಲ್ ಶೋರೂಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಪ್ರೈಸಸ್ ಎಲ್ಲ ಹೇಗಿದೆ ಆ್ಯಪಲ್ ಎಲೆಕ್ಟ್ರಾನಿಕ್ಸ್ದು ಅಂತ. ವಾವೆಲ್ಲ ನೋಡಿ ಸಾಕಾಗಿದೆ. ಕೆಳಗಡೆ ವಾಕ್ ಮಾಡ್ತಾ ಇದ್ದಾರೆ, ಮೇಲ್ಗಡೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಎಷ್ಟು ಹೈಟ್ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕದಾಗಿ ಇದು ಹೆಂಗೆ ಅಂದರೆ ಇವಾಗ ವೀಕೆಂಡ್ ಬೇರೆ ಅಲ್ವಾ, ಸೊ ಫುಲ್ ಶಾಪಿಂಗ್ ಇಟ್ಬಿಡ್ತಾರೆ. ಲೈಕ್ ಸ್ಟ್ರೀಟ್ ಮೇಲೆಲ್ಲ ಬಟ್ಟೆಗಳಾಗಿರಲಿ, ಬ್ಯಾಗ್ಸ್ ಪೂರ್ತಿ ಆ ಥರ ಇಟ್ಟಿದ್ದಾರೆ. ಸೊ ಇವಾಗ ಜಸ್ಟ್ ವ್ಯಾಟ್ಫೋರ್ಡ್ ಮಾಲ್ಗೆ ರೀಚ್ ಆಗಿದ್ದೀವಿ. ಇವಾಗ ಆ್ಯಪಲ್ ಶೋರೂಮ್ ಎಲ್ಲಿದೆ ಅಂತ ಬಿಟ್ಟು ಹೋಗಿ ನೋಡುವ ಬನ್ನಿ ಗೈಸ್. ಫುಲ್ಲು ವೈಡ್ ಇದೆ ಅಲ್ಲ, ಲೈಕ್ ಮಾಲು. ಯಾವ ಕಡೆ ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಅಲ್ಲೆಲ್ಲ ಪ್ಲೇಸ್ ಮಾಡಿರ್ತಾರೆ ನೋಡು. ಟೆಸ್ಲಾ ಅಲ್ಲಿ ಚಂದು ಮಿನಿ ಟೆಸ್ಲಾ. ದಿಸ್ ಒನ್ ಅದೇ ಗುಡ್ ಸ್ಪೇಸ್ ನೋಡು. ಒಂದು ಟ್ಯಾಬ್ ಥರ ಆಯ್ತಲ್ಲ. ಫೈನಲಿ ಆ್ಯಪಲ್ ಶೋರೂಮ್ ಏನು ತಗೋತೀನೋ ಬಿಡ್ತೀನೋ, ತೊಗೊಳ್ಳೋ ರೇಂಜಿಗೆ ಬಂದಿದ್ದೀನಿ. ಗೊತ್ತಿಲ್ಲ ತಗೋತೀನೋ ಇಲ್ವೋ ಅಂತ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಬಟ್ ಇದು ಯಾವ ವರ್ಷದ ಅಂತ ಗೊತ್ತಾಗ್ತಿಲ್ಲ. ಟಚ್ ಬಂದರೆ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ, ಸೀರಿಯಸ್ಲಿ. ಹೌದಾ? ಮ್ಯಾಕ್ಸು, ಬಟ್ ಇದು ಬ್ಲೂ ಕಲರು, ಬೇಕಂದ್ರೆ ಆರೆಂಜ್ ಕಲರು ಇದೆ. 17 Pro ಮ್ಯಾಕ್ಸು, 256 GB ಬಂದು 1199 ಪೌಂಡ್ಸು. ಸೊ 512 GB ಬಂದು 1399 ಪೌಂಡ್ಸ್. 17 Pro ಮ್ಯಾಕ್ಸು 1399 ಪೌಂಡ್ಸ್ ಅಂದರೆ ಇಂಡಿಯನ್ ರುಪೀಸ್ಗೆ 1,67,880. ನೋ ಡಿಫ್ರೆನ್ಸ್ ಗೈಸ್. ಇಂಡಿಯಾದಲ್ಲೇ ಆ್ಯಕ್ಚುಲಾಗಿ ಕಮ್ಮಿ ಸಿಗ್ತಿದಲ್ಲ, ಮೈಲ್ಡಾಗಿ ಕಮ್ಮಿ ಇಂಡಿಯಾದಲ್ಲೇ ಇದೆ. ಇಲ್ಲೇ ಕಾಸ್ಟ್ಲಿ ಅನಿಸ್ತಿದೆ ನನಗೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಬರ್ತೀವಿ. ಸೊ ದಟ್ ವಿ ಕ್ಯಾನ್ ಕ್ಲಿಕ್ ಫೋಟೋ. ಓ, ಆಟೋ ಆ್ಯಂಗಲ್ಲು ಬಾ. 8x ವರ್ಗು ಝೂಮ್ ಮಾಡ್ಬೋದು ಪೂರ್ತಿ. 8x ಝೂಮ್. ವಾವ್. ಇಲ್ಲೂ ಡಿಸ್ಪ್ಲೇ ಆಗ್ತಿದೆ, ಇಲ್ಲೂ ಡಿಸ್ಪ್ಲೇ ಆಗ್ತಿದೆ. ಆ್ಯಕ್ಚುಲ್ ಝೂಮು ಕ್ರೇಜಿ. ಸ್ಯಾಮ್ಸಂಗ್ ಥರ. ಹಾಂ ವಿಡಿಯೋ ಮಾಡ್ಕೊಬೇಕಿದ್ರೆ ವ್ಲಾಗ್ ಮಾಡೋಕ್ಕೆ ಕ್ರೇಜ್ ಇದೆಯಲ್ಲ. ಹೌದು, ಹಿಂಗೆ ಮಾಡ್ತಾ ಇದ್ರೆ ಇಲ್ಲೂ ಡಿಸ್ಪ್ಲೇ ಆಗ್ತೀವಿ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡು ಕಾಣಿಸುತ್ತೆ, ಫ್ರಂಟ್ ಸೈಡು ಕಾಣಿಸುತ್ತೆ. ನಂಗೆ ಯಾಕೋ ಇದ್ರ ಮೇಲೆ ಹೋಗಿದೆ. ಕೊಡ್ತೀಯಾ? ತಗೋತೀಯಾ? ನಾನೇ ತೊಗೊಳಕ್ಕೆ ರೆಡಿಯಪ್ಪ. ಎಷ್ಟಿದೆ? ಬಿಡ್ತಾರೆ ಏರ್. ನಂಗೆ ಆ್ಯಕ್ಚುಲಿ ಪ್ರೋಗಿಂತ ಏರ್ ವರ್ಷನ್ ಇಷ್ಟ ಆಗಿದೆ. ಐ ವಾಂಟ್ ಇಟ್ ಫುಲ್. ಹೆಂಗೆ 14,950 ಇದೆ.
Yes, so we've got the GMT Master 2, full house. 14,900 ಝೂಮ್ ಮಾಡೋದನ್ನ ಅದು 16 ಲಕ್ಷ. These ones are exhibition of the show. ಹಿಂದೆಗಡೆ ಇರೋದು 50 ಲಕ್ಷ. ಖುಷಿ ಪಡಬೇಕು. ನಮ್ಮ ಅಮ್ಮ ನೀನು ಸ್ಪಾನ್ಸರ್ ಮಾಡಿದ್ರೆ ಈಗಲೇ ತಗೋತೀನಿ. ಅಷ್ಟೇ ಮನೆ ಹಾಳು ಮಾಡ್ಬೇಕಾಯ್ತು. ಈಗಲೇ ತಗೋತೀನಿ. ನಮ್ಮ ಅಮ್ಮ ಸ್ಪಾನ್ಸರ್ ಮಾಡಿದ್ರೆ. ಇಂಡಿಯನ್ ಸ್ಟೈಲ್ ಇರುವಂಥ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸಮೋಸ ಚಾಟ್ ಪಾನಿಪುರಿ ಎಲ್ಲ ಇದೆ. ಪಾನಿಪುರಿ ಇಲ್ಲ ಇದೆ ಪಾನಿಪುರಿ 5.95, ಸಮೋಸ ಚಾಟ್ 7.45. ಯಾ ಒನ್ ಸಮೋಸ ಚಾಟ್ ಪ್ಲೀಸ್. ಎಲ್ಲೋದ್ರು ಟನ್ ಅಂತ ಹಿಂಗೆ ಗೊತ್ತಿದ್ರೆ ಕಟ್ ಆಗ್ತಾ ಇರೋದು ದುಡ್ಡು. ಸೊ ಇವತ್ತು ಆ್ಯಪಲ್ ಐಮ್ಯಾಕ್ಸ್ ತೊಗೊತಾ ಇದ್ದೀನಿ. ಯಾವ ವರ್ಷನು ಏನು ಯಾವ ಕಲರು ಅನ್ನೋದನ್ನ ಫುಲ್ಲು ನೋಡಿ ನೆಕ್ಸ್ಟಲ್ಲಿ ನಾನು ಹೋಗ್ಬಿಟ್ಟು ಅನ್ಬಾಕ್ಸ್ ಮಾಡ್ತೀನಿ. ಆರ್ಡರ್ ಮಾಡಿ ಬಂದಿದ್ದೀವಿ ಆಲ್ರೆಡಿ. ಸೊ ಪೇಮೆಂಟ್ ಪ್ರೊಸೀಜರ್ ಎಲ್ಲ ಆಗಿದೆ. ಸ್ಟೋರ್ ಪಿಕಪ್ ತೊಗೋತಾ ಇರೋದ್ರಿಂದ 20 minutes ಐ ಹ್ಯಾವ್ ಟು ವೆಯ್ಟ್ ಹಿಯರ್. ಸೊ ಸಿನ್ಸ್ ದೆನ್ ಐ ಹ್ಯಾವ್ ಆರ್ಡರ್ಡ್ samosa chat. Let's have and unbox my super duper iMac, iPad Air ಅದು ಹೇಳಕ್ ಬರಲ್ಲ. ನಾನು ಹೇಳಿಲ್ಲ ಅದನ್ನ. ಏನಿದು ಸಮೋಸ ಚಾಟ್ ಟೇಸ್ಟ್ ಮಾಡಿ ಹೇಳೋಣ. ಎಷ್ಟು ದಿವಸ ಆದಮೇಲೆ ಚಾಟ್ಸು ಈ ಪಾನಿಪುರಿ ಎಲ್ಲ ಇಲ್ಲೇ ಬಂದು ನೋಡಿದ್ದು ನಾನು. ಪಿಜ್ಜಾ ಬರ್ಗರ್ ತಿಂದು ಪಿಜ್ಜಾ ನಾನೇನು ತಿನ್ನಲ್ಲ. ಪಿಜ್ಜಾ ನಾನು ಎಷ್ಟು ಇಷ್ಟಪಟ್ಟು ತಿನ್ನಲ್ಲ ನಾನು ಎಲ್ಲೋದ್ರೂ. ಬರ್ಗರ್ ಮೆಗ್ಡಿ ಜಾಸ್ತಿ. ನಾನು ಮೆಗ್ಡಿ KFC ಹೋದ್ರೂ ಅದನ್ನೇ ಆರ್ಡರ್ ಮಾಡೋದು. ಸೀರಿಯಸ್ಲಿ ದೇವ್ರ ಕ್ರೇಜಿಂಗ್. ಹೇಗಿದೆ? ಮಸ್ತಲ್ಲ ಅಲ್ಲ? ಎಷ್ಟಂತ ಗೊತ್ತಾ ವೈಸ್? ಇದು ಸಮೋಸ ಚಾಟಿಗೆ 7.95. 700 ರೂಪಾಯಿ. 7.95 ಅಂದರೆ 7.45 ಆಗಿದೆ. ಸೊ 800 ರೂಪಾಯಿ ಕೊಟ್ಬಿಟ್ಟು ಸಮೋಸ ಚಾಟ್ ತಿನ್ನಂಗಾಗಿದೆ. ನನ್ನ ಹಾರ್ಟು ಮತ್ತು ನನ್ನ ಮೈಂಡು ವಾಸ್ ಲಿಟ್ರಲಿ ಕ್ರೇವಿಂಗ್ ಫಾರ್ ದಿಸ್ ಗರ್ಲ್ಸ್ ಕ್ರೇವಿಂಗ್. ಪಾನಿಪುರಿ 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 ಅಂತಿತ್ತು. ಆ್ಯಕ್ಚುಲಿ ಸಮೋಸ ಚಾಟ್ ಎಷ್ಟು ಚೆನ್ನಾಗಿತ್ತು. ಇದು ಡಬ್ಬ ಥರ ಇದೆ, ಚೆನ್ನಾಗಿಲ್ಲ. ಸೀರಿಯಸ್ಲಿ ಚೆನ್ನಾಗಿಲ್ಲ ಗೈಸ್. ಪಾನಿಪುರಿ ಒಂಥರ ಪಾನಿನೇ ಚೆನ್ನಾಗಿದೆ, ಬಟ್ ಪಾನಿ ಇಸ್ ರಿಯಲಿ ವೆರಿ ಬ್ಯಾಡ್. ಏನೋ ಒಂಥರ ಇದೆ, ಟೇಸ್ಟ್ ಚೆನ್ನಾಗಿಲ್ಲ. ಸಾಕು ಯಾಕಂದರೆ ಅದು ಅಲ್ಲಿ ನೋವು ಬರುತ್ತೆ ನನಗೆ. ಥಂಡಿದೆ ನೀರು. ಆ ಚಿಕ್ಕ ಹುಡುಗಿ ಧೈರ್ಯ ಮೆಚ್ಚಿದೆ ನಾನು. ಎಲ್ಲ ಕಡೆ ರೆಸಾರ್ಟಲ್ಲೆಲ್ಲ ಇರುತ್ತೆ, ಬಟ್ ಕೆಳಗಡೆ ಗ್ರಾಸ್ ಇರುತ್ತೆ ನೋಡಿದ್ದೀರಾ? ಅವಳು ಧೈರ್ಯ ನನ್ನ ಕೆಳಗಡೆ ನೋಡು ಗೈಸ್. ಅನ್ಫಾರ್ಚುನೇಟ್ಲಿ ನಮ್ಮ ಪ್ರಾಡಕ್ಟ್ಸ್ನ ರಿಲೀಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಪೇಮೆಂಟು ಆಗಿದೆ, ಎಲ್ಲ ಆಗಿದೆ, ಬಟ್ ಇಲ್ಲಿ ನಿಜವಾಗ್ಲೂ ಒಂದು ಬಾಟಲ್ ತೊಗೋಬೇಕು ಅಂತ ಅಂದ್ರೂ ಪಾಸ್ಪೋರ್ಟ್ ಇಲ್ಲ, ಏನಾದರೂ BRP ನಿಮ್ಮ ವೆರಿಫಿಕೇಷನ್ ID ತೋರಿಸಿ, ಅದು ತೋರಿಸಿ, ಇದು ತೋರಿಸಿ ಅಂತಾರೆ. ಬಟ್ ಅದಕ್ಕೆ ಕೊಡ್ತಾ ಇಲ್ಲ ಅವರು. ವಿ ಹ್ಯಾವ್ ಆಲ್ ದ ನೆಸೆಸರಿ ಡಾಕ್ಯುಮೆಂಟ್ಸ್ ಎವ್ರಿಥಿಂಗ್, ಬಟ್ ದೇ ನೀಡ್ ಎವ್ರಿಥಿಂಗ್ ಇನ್ ಫಿಸಿಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಬೆಟರ್ ಕ್ಯಾನ್ಸಲ್ ಮಾಡಿಬಿಟ್ಟು ಮನೆಗೆ ಆರ್ಡರ್ ಮಾಡಿಸ್ಕೊಂಡ್ರೆ ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಡೂ. 1 minute. ಹಲೋ, ಲೈಟಿಂಗ್ಸ್ ಎಷ್ಟು ಕ್ರೇಜಿಯಾಗಿ ಬರ್ತಿದ್ದಾರೆ. ಅಲ್ಲೋಡಲ್ಲಿ ತೋರಿಸು, ಡಿಸಪಿಯರ್ ಆಗ್ತಿದೆ. ಎಷ್ಟು ಚೆನ್ನಾಗಿ ಬರ್ತದೆ. ಮ್ಯೂಸಿಕ್ ಸ್ಮಾರ್ಟ್ಫೋನ್ಗೆ ಹೋಗ್ಬಿಟ್ಟು ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟು ಮನೆಗೆ ಹೋದೆ. ಯಾಕಂದರೆ ನಮಗೆ ಯಾವುದೇ ರೀತಿ ಆ್ಯಪಲ್ ಪ್ರಾಡಕ್ಟ್ಸ್ ಕೊಡಲಿಲ್ಲ. ಏನಂತಂದರೆ ಇಲ್ಲೆಲ್ಲ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋದ್ರೇ ಕೊಡೋದು. ಕ್ಯಾನ್ಸಲ್ ಮಾಡಿ ನನಗೆ ಅಮೌಂಟ್ ರೀಫಂಡ್ ಆಗೋದಕ್ಕೆ 2 days ಬೇಕಾಗಿತ್ತು. ಸೊ ಇವತ್ತು ಮತ್ತೆ ರೀಆರ್ಡರ್ ಮಾಡಿದೆ. ಆ್ಯಂಡ್ ಅವರು ಹೋಮ್ ಡೆಲಿವರಿ ಆಪ್ಷನ್ ಕೂಡ ಇತ್ತು, ಬಟ್ ಹೋಮ್ ಡೆಲಿವರಿ ಬರೋದಕ್ಕೆ ಆ್ಯಪಲ್ ಸ್ಟೋರ್ಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬ್ರೆಂಟ್ ಕ್ರಾಸಿಗೆ ಬಂದಿದ್ದೀನಿ ಇವಾಗ. ಎಕ್ಸಾಕ್ಟ್ ಲಂಡನ್ ಸೈಡ್ ಇದ್ದೀನಿ ಇವಾಗ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬಂದು ಇವಾಗ ಹೋಗಿ ಕೊಟ್ಟು ಅವರಿಗೆಲ್ಲ ಪೇಮೆಂಟ್ ಎಲ್ಲ ಆಗಿದೆ. ಜಸ್ಟ್ ಐ ಹ್ಯಾವ್ ಟು ಕಲೆಕ್ಟ್ ಆಲ್ ಮೈ ಆ್ಯಪಲ್ ಪ್ರಾಡಕ್ಟ್ಸ್ ಆ್ಯಂಡ್ ಅನ್ಬಾಕ್ಸ್ ಇಟ್. ಸೂಪರ್ ಎಕ್ಸೈಟೆಡ್ ಗೈಸ್, ಸೂಪರ್ ಎಕ್ಸೈಟೆಡ್. ಕಾರು ಒಂಥರ ಈ ಕಲರ್ ಒಂಥರ ಸಗದಾಗಿದೆ. ನಿಮ್ಮ ಅಪ್ಪನ ಕಾಲ ಅದು.
ಮಿಸ್ಟರ್ ಬಿನ್ ಕಾರ್ ಇದ್ದಂಗೆ ಐತೆ ನೋಡಿ. ಮಸ್ತ್. ನಮ್ಮಪ್ಪ ಫಾರ್ಚುನರ್ ತಗೊಳ್ಳೋ ಬದಲು ಈ ಥರ ತಗೊಂಡಿದ್ದೀರ ಸಖತ್ತಾಗಿರೋದು. ಬಟ್ ಸಿಗಲ್ವಲ್ಲ ಆ ಥರ ಎಲ್ಲ ಇವಾಗ. ಇಟ್ಕೊಂಡಿರೋರು ಕೊಡಲ್ಲ, ಆಬ್ವಿಯಸ್ಲಿ ಅವ್ರು ಪ್ರಿಸರ್ವ್ ಮಾಡಿರ್ತಾರೆ. ಇಲ್ಲೆಲ್ಲ ಸೀರಿಯಸ್ಲಿ ಮೋಡ ಇರಲ್ಲ ಆಕಾಶದಲ್ಲಿ, ಬರೀ ಫ್ಲೈಟ್ಸು ಜೆಟ್ಗಳೇ ಇರುತ್ತೆ. ನೋಡಿ ಅಲ್ಲೊಂದು, ಅಲ್ಲಿ ನೋಡಿ ಸ್ಟ್ರೈಟ್ ಅಲ್ಲೊಂದಿದೆ, ಹಿಂದೆ ಕಡೆ ತೋರಿಸಿ ಅಲ್ಲಿ ಅಲ್ಲೊಂದು ಮೂವ್ ಆಗ್ತಿದೆ. ಯಾವ ಕಡೆ ತಿರುಗಿ ಗೈಸ್ ಫುಲ್ಲು ಜೆಟ್ ಓಡಾಡ್ತಿರುತ್ತೆ. ತಲೆ ಎತ್ತಿದ್ರೆ ಸಾಕು, ಏನೋ ತಲೆ ಮೇಲೆ ಏರೋಪ್ಲೇನ್ ಹೋಗ್ತಿರೋ ಫೀಲ್ ಇರುತ್ತೆ. ಸೀರಿಯಸ್ಲಿ ಅಷ್ಟು ನಿಯರ್ ಬೈ ಇದಿರುತ್ತೆ. ಆ್ಯಂಡ್ ಏನಕ್ಕಂದರೆ ಇಲ್ಲಿ ತುಂಬ ಏರ್ಪೋರ್ಟ್ಸ್ ಇದೆ. ಸೊ ಎಲ್ಲ ಕಡೆ ಕನೆಕ್ಟಿವಿಟಿ ಫ್ಲೈ ಆಗ್ತಾ ಇರುತ್ತೆ. ಫ್ರೆಂಡ್ ಕ್ರಾಸ್ ಶಾಪಿಂಗ್ ಸೆಂಟರ್ ಇದ್ದಾರೆ ಗೈಸ್. ಕ್ರೌಡ್ ಇದ್ದಾರೆ ಇಲ್ಲಿ, ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಮೇಕಪ್ ಶೋರೂಮ್ ಕರ್ಕೊಂಡ್ಬಿಟ್ಟಿದೆಯಲ್ಲ ಇಲ್ಲಿ. ಮೇಕಪ್ ಕೊಡಿಸ್ಯಾ, ಫೌಂಡೇಶನ್ ಕೊಡಿಸ್ಯಾ, ತಗೊಳ್ಳೋದು ಬಿಟ್ಟು ಸೀರಮ್ ಫೌಂಡೇಶನ್ ಅಂತಾರಲ್ಲ, ಬಾಬಿ ಬ್ರೌನ್. ಬಟ್ ನಂಗೆ ಇಲ್ಲಿ ಬ್ರ್ಯಾಂಡ್ ಅಂತ ಟ್ರೈ ಮಾಡೋಕೆ ತುಂಬ ಇಷ್ಟ, ಟ್ರೈ ಮಾಡ್ತೀನಿ. ಗಿಂತ ಚೆನ್ನಾಗಿದೆಲ್ಲ, ಬ್ಯೂಟಿ. ನಮ್ಮ ಆ್ಯಪಲ್ ಶೋರೂಮ್. ಏನು ಸಿಂಬಲ್ ಹಾಕಿದ್ದಾರೆ. ಥ್ಯಾಂಕ್ ಯು ಗೈಸ್. ನನ್ನ ಆರ್ಡರ್ ಫುಲ್ ಸಿಕ್ಕಾಗಿದೆ ಇವಾಗ. ಯಾವ ಕಲರ್ ಅಂತ ನೋಡಿ ವೇಟ್ ಮಾಡಿ ಎಲ್ಲ. ಆ್ಯಂಡ್ ಒಂದು ಅಡಾಪ್ಟರ್, ಪೆನ್ಸಿಲ್, ಕೀಬೋರ್ಡ್ ತಗೊಂಡಿದ್ದೀನಿ. ಕಾಣಿಸ್ಲಿ and mine. I have this. I left it on the window. Wow. ಹೊಸ ಮತ್ತೆ ಆ್ಯಪಲ್ ಪ್ರಾಡಕ್ಟ್ ಒಂದೇ ನನ್ನ ಹತ್ರ ಇದ್ದಿದ್ದು, ಅದು ನನ್ನ ಮೊಬೈಲು ಗೈಸ್. ಅದಕ್ಕೆ ಪೆನ್ಸಿಲ್ USB ತಗೊಂಡಿದ್ದೀನಿ ನಾನು. ನನ್ನ ಥರ್ಡ್ ಪ್ರಾಡಕ್ಟ್ ಕೀಬೋರ್ಡ್. ಎಷ್ಟು ಫ್ಲ್ಯಾಟ್ ಆಗಿದೆ ಗೊತ್ತಾ ಗೈಸ್, ಸರ್ಫೇಸ್ ಮಾತ್ರ ಕ್ರೇಜಿ ಆಗಿದೆ. ಸೊ ನನಗೇನಾದರೂ ಕೀಬೋರ್ಡ್ ಬೇಕಾದರೆ ಸೊ ನಾನು ಇದನ್ನು ಸಪ್ರೇಟಾಗಿ ಐಪ್ಯಾಡಲ್ಲಿ ನಾನು ಕ್ಯಾರಿ ಮಾಡ್ಬೋದು, ಅಥವಾ ನಾನು ಇದನ್ನೇ ಲ್ಯಾಪ್ಟಾಪಾಗಿ ಕನ್ವರ್ಟ್ ಮಾಡಿಕೊಂಡು ಹಿಂಗೆ ಯೂಸ್ ಮಾಡ್ಕೊಬೋದು. ಇಷ್ಟೇ, ಎಷ್ಟು ಚೆನ್ನಾಗಿದೆ ನೋಡಿ. ಲ್ಯಾಪ್ಟಾಪೇ ಆಯ್ತು ಇವಾಗ. ಇಷ್ಟು ಸ್ಮೂತಾಗಿ ವರ್ಕ್ ಆಗ್ತದೆ ಗೊತ್ತಾಯ್ತು. ಜಸ್ಟ್ ಹಿಂಗೆ ಟಚ್ ಮಾಡಿ ಮಾಡಿದ್ರೆ ವಿತೌಟ್ ವಯರ್ ಇವಾಗ ಯೂಸ್ ಮಾಡ್ಬೋದು. ಫಸ್ಟ್ ಟೈಪ್ ಹಾಕಬೇಕಾದ್ರೆ ವಿ ಹ್ಯಾವ್ ಟು ಕನೆಕ್ಟ್ ವಿತ್ ದ USB. ಪೆನ್ಸಿಲ್ ಹ್ಯಾಂಡ್ರೈಟಿಂಗ್. Big thanks to my mom, dad, and you too. And you too, yeah. You too. ಬೇಡ. So guys, super happy. ಇನ್ನೊಂದು ಆ್ಯಪಲ್ ಪ್ರಾಡಕ್ಟ್ನ ತಗೊಂಡಿದ್ದೀನಿ. ಸೊ ಫುಲ್ ಖುಷು. ತುಂಬ ಆಸೆ ಆಯಿತು ಐಪ್ಯಾಡ್ನ ತೊಗೋಬೇಕು ಅಂತ, ತುಂಬ ದಿವಸದಿಂದ. ನಾನು ಇಂಡಿಯಾದಲ್ಲಿ ಇದಕ್ಕೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ. ಆಮೇಲೆ ಸುಮ್ಮನೆ ಅಲ್ಲಿಂದ ಇಲ್ಲಿ ಕ್ಯಾರಿ ಮಾಡೋದೆಲ್ಲ ಬೇಡ ಅಂದ್ಕೊಂಡು ಒಟ್ಟಿಗೆ ಇಲ್ಲೇ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿದ್ದು. ಬಟ್ ಆದರೂ ಇಲ್ಲಿಗೆ ಬಂದು 3 ತಿಂಗಳು ಬೇಕಾಯ್ತು ನನಗೆ ಇದು ತೊಗೊಳಕ್ಕೆ. ಸೊ ಫೈನಲಿ ಇಟ್ಸ್ ಹಿಯರ್. ಆ್ಯಂಡ್ ಒಂಥರ ನ್ಯೂ ಇಯರ್ಗೆ ನಾನು ಕೊಟ್ಕೊಂಡಿರೋ ಒಂಥರ ಗಿಫ್ಟ್ ಅಲ್ಲ ಇದು. ಸೊ ಗೈಸ್, ನೀವೆಲ್ಲ ಏನು ನ್ಯೂ ಇಯರ್ಗೆ ನೀವು ಗಿಫ್ಟ್ ಮಾಡ್ಕೊಂಡಿದ್ದೀವಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಯೂಸ್ ಕಲೆಕ್ಷನ್ ಎಷ್ಟಿದೆ? 110 ಅಂದರೆ 13,000 ರೂಪಾಯಿ. ಆಗ ನಾವು ಇಂಡಿಯಾದಲ್ಲೂ ಆಲ್ಮೋಸ್ಟ್ ತೊಗೋತೀವಿ. ಇವಾಗ ಹುಡುಗರೆಲ್ಲ ಎಷ್ಟು ಹಾಕ್ತೀರಾ ಗೈಸ್ ನೀವೆಲ್ಲ? ಆಲ್ಮೋಸ್ಟ್ ಹುಡುಗರೆಲ್ಲ ಇಂಡಿಯಾದಲ್ಲಿ 10,000 15,000 ಖರ್ಚು ಮಾಡಲ್ವಾ ಶೂಗೆ? ಅಷ್ಟಿಷ್ಟು ಬುಕ್ ಮಾಡ್ತೀರಾ. ಅಲ್ಲಿ ಅದೇ ಪ್ರೈಸ್ ಇಲ್ಲೂ, ಬಟ್ ಕ್ವಾಲಿಟಿ ಮಾತ್ರ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬ್ರ್ಯಾಂಡ್ಸು ಅವೈಲೇಬಲ್ ಇದೆ ಇಲ್ಲಿ. ಏನು ತಂದಿದೆ ಇದು? ಏನು ಅಂತಿದ್ಯಾ? ಶಾರ್ಮಾ ರೈಸ್ ಬೌಲ್. ಅಲ್ಲ ಶಾರ್ಮಾ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವಾಗ ಟ್ರೈ ಮಾಡಿದೆ ಫಸ್ಟ್ ಟೈಮ್. ಚೆನ್ನಾಗಿದೆ ಗೈಸ್. ಹೇಗಿದೆ? ಸಖತ್ತಾಗಿದೆ ಅಲ್ಲ? ನಿಂದ ತಕ್ಷಣ ಮೇಲೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಮಾಲ್ ಎಲ್ಲ ಹೇಗಿದೆ ಅಂತ, ಬ್ರೆಂಡ್ ಕ್ರಾಸ್ದು. ಸೊ ಗೈಸ್, ನೀವೆಲ್ಲ
ರೇಬಾನ್ ಟ್ರೆಂಡಿಂಗ್ ಇದೆ ಇವಾಗ. ಆ್ಯಕ್ಚುಲಿ ನೋಡಿದ್ರೆ ಏನೋ ಗೊತ್ತಿಲ್ಲ, ಸ್ಪೆಕ್ಸಲ್ಲೇ ಕ್ಯಾಮ್ರಾ ಬರ್ತಿದೆಯಲ್ಲ ಅದು ನೋಡಿದ್ರೆ. ಸೊ ಅದೇ ಇಲ್ಲಿ 469 ಪೌಂಡ್ಸ್, ಆಲ್ಮೋಸ್ಟ್ 60,000. ಅಂದರೆ ಇದನ್ನು ಜಸ್ಟ್ ಇವಾಗ ನಾವು ಎಕ್ಸ್ಟ್ರಾ ಕ್ಯಾಮ್ರಾ ಎಲ್ಲ ಆ್ಯಡ್ ಆನ್ಸ್ ಮಾಡೋದು ಬೇಡ, ಜಸ್ಟ್ ಅದನ್ನು ಹಾಕ್ಕೊಂಡು ನೋಡ್ತಾ ಇದೆ ಸಾಕು. ನಮ್ಮ ಕಣ್ಣು ಏನು ನೋಡುತ್ತೋ ಅದು ನಮ್ಗೆ ಹಾಗೆ ತೋರಿಸುತ್ತೆ. ಆ ಥರ ಇವಾಗೆಲ್ಲ ಕೊರಿಯನ್ ಮೇಕಪ್ ಪ್ರಾಡಕ್ಟ್ಸ್. ಸೊ ಗೈಸ್, ನಂಗೆ ಐಡಿಯಾ ಸಹ ಇಲ್ಲ ಕೊರಿಯನ್ ಸ್ಕಿನ್ ಕೇರ್ ಹೆಂಗಿರುತ್ತೆ ಅಂತ, ಬಟ್ ಕೇಳ್ಪಟ್ಟಿದ್ದೆ ಹನಿ ಆ್ಯಂಡ್ ರೈಸ್ ಇಸ್ ದ ಫೇಮಸ್ ಥಿಂಗ್ ಫ್ರಮ್ ಕೊರಿಯನ್ ಅಂತ. ಸೊ ಅದರದೇ ಒಂದು ಮಾಸ್ಕ್ ತೊಗೊಂಡಿದ್ದೀನಿ. ಆಗ ಕಚ್ಕೊಂಡು ಬೆಳಗಾಗ್ತೀನಿ ಹೇಳ್ತೀನಿ. ಆ್ಯಂಡ್ ಐ ಹ್ಯಾವ್ ಟೇಕನ್ ಅ ಲಿಪ್ ಬಾಮ್. ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದು. ಅದಕ್ಕೆ ಮಡ್ಕ ನೋಡೇ ಇದಾಗ್ಬಿಟ್ಟೆ. ನೋಡೋಣ, ಟ್ರೈ ಮಾಡಿ ಹೇಳೋಣ. ಸ್ಕಿನ್ ಕೇರ್ ಇಸ್ ಆ್ಯಕ್ಚುಲಿ ಅ ವೇ ಕಾಸ್ಟ್ಲಿ ಗೈಸ್, ಸ್ವಲ್ಪ ಜಾಸ್ತಿನೇ ಇದೆ ಪ್ರೈಸು. ಸುಮ್ಮನೆ ಅದಕ್ಕೆ ಕಡಿಮೆ ತೊಗೊಂಡಿದ್ದೀನಿ, ಟ್ರೈ ಮಾಡೋಣ ಅಂತ. ಸೊ ನಮ್ದು ಆ್ಯಕ್ಚುಲಿ ಬರೀ ಪ್ಲ್ಯಾನ್ಸ್ ಇದ್ದಿದ್ದು ಆ್ಯಪಲ್ ಪ್ರಾಡಕ್ಟ್ನ ಕಲೆಕ್ಟ್ ಮಾಡಿಕೊಂಡು ಹೋಗುವ ಅಂತ. ಆದರೆ ಅದು ಏನೇನೋ ಪ್ಲ್ಯಾನ್ಸ್ ಚೇಂಜ್ ಆಗಿ ಇವಾಗ ಲಂಡನ್ ಲೈಟಿಂಗ್ಸ್ ನೋಡೋವರೆಗೂ ಆಗಿಬಿಟ್ಟಿದೆ ಆ ಪ್ಲ್ಯಾನ್ಸು. ಏನು ಗೈಸ್, ಹೆವಿ ಜನ, ಸಿಕ್ಕಾಪಟ್ಟೆ ಜನ, ಹೆವಿ ಕ್ರೌಡು. ಯಾಕಂದರೆ ನಾಳೆ 12 o'clockಗೆ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಇವ್ರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ನ. ಇಲ್ಲೆಲ್ಲ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದಲ್ಲ, ಇನ್ನೂ ಆಚೆ ಕಡೆ ತೋರಿಸ್ತೀನಿ. ಕ್ರೇಜಿಯಾಗಿದೆ ಇದು ಗೈಸ್. ನನ್ನ ಫೇವ್ರೆಟ್ ಸ್ಪಾಟ್ ಅಂದರೆ ಅಲ್ಟಿಮೇಟಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಮಾತ್ರ. ಹೆಜ್ಜೆ ಹೆಜ್ಜೆಗೂ ಹಿಂದೆಗಡೆ ತಿರುಗಿ ನೋಡಿದ್ರೆ ಏನು ಚೆನ್ನಾಗಿದೆ ಗೊತ್ತಾ. ಹೇಗಿದೆ ಲೈಟಿಂಗ್ಸು? ಸೂಪರ್ ಆಗಿದೆ ಅಲ್ಲ? ಮತ್ತೆ ಅಲ್ವಾ, ನಮ್ಗೆ ಪ್ಲಾನ್ ಇದ್ದಾಗ ಮಳೆ ಬರುತ್ತೆ, ಇಲ್ಲ ಏನಾದರೂ ಒಂದಾಗುತ್ತೆ. ಈ ಥರ ಅನ್ಪ್ಲಾನ್ಡ್ ವರ್ಕ್ಸ್ ಗೈಸ್ ಆ್ಯಕ್ಚುಲಿ. ಗೈಸ್, ಇವಾಗ ನೆಕ್ಸ್ಟ್ ನಾವು DJ ಇದು ಮೈಕ್ ತಗೋಬೇಕಿತ್ತು ಅಂತ ಪ್ಲಾನ್ ಇತ್ತು. ಬಟ್ ಇಲ್ಲಿ ಬಂದಿದ್ದ ತಕ್ಷಣ ನಮ್ಗೆ ಕಾಣಿಸಿದ್ದೆ ನಮಗೆ DJ ಶೋರೂಮ್. ಸೊ ಹೋಗ್ಬಿಟ್ಟು ಮೈಕ್ ತಗೊಂಡ ಬನ್ನಿ. ಯಾಕಂದರೆ ವಾಯ್ಸ್ ಕ್ಲಾರಿಟಿಯಾಗಿ ಕೇಳಿಸ್ತಾ ಇಲ್ಲ ಬ್ಲಾಗಿಂದ. ಇಲ್ಲಿ ನೋಡ ಸ್ಪೀಕರ್ ಇಲ್ಲ ಇದು. ಮೈಕ್ DJI ಮೈಕ್ 85 ಪೌಂಡ್ಸ್ ಇದೆ. ಅಂದರೆ ವಿತ್ ಕ್ಯಾರಿಂಗ್ ಪೌಚ್, ಟ್ರಾನ್ಸ್ಮಿಟರು, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್. ಡ್ರೋನು ಬ್ಲ್ಯಾಕ್ ಕಲರ್ ಮೈಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದು ಫುಲ್ಲು ನಂಗೆ ಮೊಬೈಲ್ ಕನೆಕ್ಟ್ ಮಾಡಿ ರಿಸೀವರ್ಸ್ ಎಲ್ಲ ಏನು ಬೇಡ. ಸೊ ನನಗೆ ಇದು ಪಾಕೆಟ್ ಯೂಸ್ ಮಾಡಬೇಕಾದ್ರೆ ಮೈಕ್ ಇದ್ರೆ ಸಾಕು. ಸೊ ಇಟ್ ಇಸ್ ಆಫ್ 23 ಪೌಂಡ್ಸ್ ಅಂತೆ. ಸೊ ಲೆಟ್ಸ್ ಬೈ ದಟ್. ಓನ್ಲಿ ಸಿಂಗಲ್ ಅಲ್ವಾ? ಯಾ, ಸಿಂಗಲ್ ಮೈಕ್. ಡಬಲ್ ಆದರೆ ಎಷ್ಟಾಗುತ್ತೆ? ಡಬಲ್ 46. ಡಬಲ್ ತಗೊಂಡ್ರೆ 46. ನಾನು ಒಬ್ಬಳೇ ಅಲ್ವಾ ಯೂಶ್ವಲಿ ವ್ಲಾಗ್ ಮಾಡಬೇಕಾದ್ರೆ ನಾನು ಒಬ್ಬಳೇ ಯೂಸ್ ಮಾಡೋದು. ಹೇ ಗಾಯ್ಸ್, ವೆಲ್ಕಮ್. ದೂರ ಹೋಗು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇವಾಗ ಲಂಡನಿಗೆ ಬಂದಿದ್ದೀವಿ. ಸೊ ಫಾರ್ಚುನೇಟ್ಲಿ ನಾವು ನೋಡಿದಂಥ ಮೈಕ್ ಸ್ಟಾಕ್ ಇಲ್ಲ. ಸೊ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಒಂದ್ಸಲ ನೋಡಿ ಇಷ್ಟಪಟ್ಟಿದ್ದು, ಯಾಕೋ ಸಿಗ್ತಾನೇ ಇಲ್ಲ. ಅದು ಏನೋ ಗೊತ್ತಿಲ್ಲ. ಆನ್ಲೈನ್ ಆರ್ಡರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಆರ್ಡರ್ ಮಾಡಿ ತೊಗೊಳ್ತೀನಿ ಅದನ್ನು. ನೆಕ್ಸ್ಟ್ ದಿನ ಬರೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಅಷ್ಟು ದೂರದಿಂದ ನಂಗೆ ಬರೋಕ್ಕೆಲ್ಲ ಆಗಲ್ಲ ಟ್ರಾವೆಲ್ ಮಾಡೋಕ್ಕೆ. ಸೊ ಆನ್ಲೈನ್ ಆರ್ಡರ್ ಇಸ್ ದ ಬೆಸ್ಟ್ ಆಪ್ಷನ್ ಗೈಸ್. ಸೊ ಬನ್ನಿ, ಒಂದು ರೌಂಡ್ ಹಾಕೋಬರೋಣ. ಲೈಟಿಂಗ್ಸ್ ನೋಡೋಣ ಬನ್ನಿ. ಎಲ್ರಿಗೂ ಹಾಯ್ ಮಾಡ್ಕೊಂಡು ಬೇರೆ ಹೋಗ್ತಾರ ಅವರು. ಮೇಲೆ ವ್ಯೂ ನೋಡೋಕ್ಕೆ ಹಿಂದಿ ಚಿತ್ರ. ಲೈಫು ಸ್ಯಾಟಿಸ್ಫೈಡ್ ಆಗಿಬಿಡುತ್ತೆ ಈ ಥರ ಎಲ್ಲ ನೋಡ್ಬಿಟ್ರೆ. ನೋಡು ಲೈನ್ ಹೆಂಗಿದೆ, ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಇಲ್ಲಿ ಒಂದು ಫೀಮೇಲ್ ಬಾಡಿಗೆ ಚೆನ್ನಾಗಿ ಹಿಂಗೆ ಫ್ಲೈ ಮಾಡ್ತಿರೋ ಥರ ಮಾಡಿ. How Christmas lighting is looking guys. ಕರೆಕ್ಟಾಗಿ ಎಕ್ಸಾಕ್ಟ್ ಮಧ್ಯ ಮಿಡ್ ಪಾಯಿಂಟ್ ಅಲ್ಲಿ ಇದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅದು ಅಂತ. ಒಂದು ಹುಮ್ಮನ್ ಈ ತರ ಫ್ಲೈ ಮಾಡ್ತಾ ಇರೋದು. ನಾವು ಇವಾಗ ಲಿಸ್ಟರ್ ಸ್ಕ್ವೇರ್
ಜರ್ನಿಯಲ್ಲಿದ್ದೀವಿ. ಇಲ್ಲೆಲ್ಲ ಫುಲ್ಲು ಕ್ರಿಸ್ಮಸ್ ಮಾರ್ಕೆಟ್ ಥರ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಐಸ್ ಸ್ಕೇಟಿಂಗು ಅದೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ಬ್ಯುಸಿ ಆಗಿದೆ ಇವತ್ತು ಅಂತ ಅಂದರೆ, ಇನ್ನೇನು ನಾಳೆ ನಾಡ್ದು ನ್ಯೂ ಇಯರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮಾತ್ರ ವೈಬ್ ಗೈಸ್ ಕ್ರೇಜಿ ಆಗಿದೆ. ಮತ್ತು ವೆದರ್ ಮಾತ್ರ ಮಸ್ತಾಗಿದೆ. ಆರಾಮಾಗಿ ಪೀಸಾಗಿ ಎಲ್ಲ ನೋಡ್ಕೊಂಡು ಓಡಾಡುವುದು. ಅಷ್ಟು ಚೆನ್ನಾಗಿದೆ ಲೈಟಿಂಗ್ಸ್. ಒಂದೊಂದು ಸ್ಟ್ರೀಟಲ್ಲಿರೋದು ಇನ್ನೊಂದು ಸ್ಟ್ರೀಟಿಗೆ ರಿಪೀಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸ್ ಎಲ್ಲ. ಇದೆ ಎಲ್ಲ ಫುಲ್ಲು ರೌಂಡ್ ಹೊಡೆದಿದ್ದಾಯಿತು, ಲೈಟಿಂಗ್ಸ್ ಎಲ್ಲ ನೋಡಿದ್ದಾಯಿತು. ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತ ಡೈರೆಕ್ಟ್ KFCಗೆ ಇಳಿದಿದ್ದೀವಿ ಇವತ್ತು. ಬ್ಯಾಟಿಂಗ್ ಮಾಡಿ ಹೊರಡೋದಷ್ಟೇ. ಕ್ರೇಜಿ. ಹ್ಯಾರಿ ಪಾಟರ್. ಎಲ್ಲ ಹೋಗ್ತಿದ್ಯಾ? ಟ್ರೈನ್ ಸೊ ನಮಗೆ ಸಕ್ಸಸ್ಫುಲಿ ಬಸ್ ಇಲ್ಲ ನಮ್ಮ ಏರಿಯಾಗೆ ಲಂಡನ್ ಸೈಡಿಂದ. ಸೊ ಇವಾಗ ಟ್ರೈನ್ ತಗೊಂಡು ಹೋಗಬೇಕು ಮನೆಗೆ. ಮನೆಗೆ ಹೋಗ್ಬಿಟ್ಟು ಪೀಸಾಗಿ ರೆಸ್ಟ್ ಮಾಡಿಬಿಟ್ರೆ ಅಲ್ಲ ಸ್ವಲ್ಪ ನಂದು ಐಪ್ಯಾಡಲ್ಲಿ ಕುತ್ಕೊಂಡು ಅದು ಇದು ಮಾಡಿ ಅಲ್ಲ. ಟೈಮ್ ಇದೆಯಾ ಮಾಡೋದಕ್ಕೆ? ನಾನು ಮಧ್ಯರಾತ್ರಿವರೆಗೂ ಮಾಡ್ತೀನಿ. ನಿದ್ದೆ ಮಾಡಲ್ಲ ಹಂಗಾರೆ ಇವತ್ತು? ನಿದ್ದೆ ಮಾಡಲ್ಲ, ಅದನ್ನೇ ನೋಡ್ಕೊಂಡು ಕೂತಿರ್ತೀನಿ. ಏನು ಮಾಡೋಕ್ಕಲ್ಲ, ಜೋಶ್ ಸ್ಟಾರ್ಟಿಂಗ್ ತಗೊಂಡಾಗ ಹಂಗೆ. ಏನೇ ಟ್ರೈನ್ ಏರ್ಪೋರ್ಟ್ ಹಿಂಗೈತೆ. ಇಂಟರ್ನ್ಯಾಷನಲ್ ಟ್ರೈನ್ ಇದು, ಟ್ರೈನ್ ಸ್ಟೇಷನ್ ಇದು. ಹಂಗಾರೆ ಎಲ್ಲ ಹೋಗ್ಬಿಡ ನೋಡಿ, ಬೇರೆ ಕಂಟ್ರಿಗೆ ಹೋಗ್ಬಿಡ. ಸರಿ, ಫಸ್ಟ್ ಟಿಕೆಟ್ ತೊಗೊಳವ. ಟ್ಯಾಪ್ ಮಾಡೋಕ್ಕೆ ನಾವು ಹೋದ್ವಿ, ಅಲ್ಲಿ ಓಪನ್ನೇ ಮಾಡಿಬಿಟ್ಟಿದ್ರು. ನಾವು ಟಿಕೆಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಫ್ರೀಯಾಗಿ ಬಂದಿದ್ದೀವಿ ಗೈಸ್ ಟ್ರೈನ್ಗೆ ಇವತ್ತು. ಅಲ್ಲಿ ಯಾರು ಚೆಕಿಂಗ್ ಇನ್ಸ್ಪೆಕ್ಟರ್ ರೆಡಿ ಬೇಕಲ್ಲ? ಚೆಕಿಂಗ್ ಹೆಂಗೆ ಬರ್ತಾರೆ? ಅದು ಅವ್ರು ಮಿಸ್ಟೇಕ್, ಅವ್ರು ಇಟ್ಕೊಬೇಕು. ಅಲ್ಲಿ ನಾವೇನು ಮಾಡೋದು? ಓಪನ್ ಬಿಟ್ಟವ್ರೆ ಗೇಟ್ ಪೂರ್ತಿ. ಆ್ಯಕ್ಚುಲಿ ಅಲ್ಲಿ ಕ್ಲೋಸ್ ಮಾಡಿರ್ತಾರೆ, ನಾವು ಟ್ಯಾಪ್ ಮಾಡಿದ್ರೆ ಮಾತ್ರ ಹಿಂಗೆ ಓಪನ್ ಆಗೋದು. ಅವ್ರು ಬಿಟ್ಟವ್ರೆ. ಸೊ ಇನ್ನು 4 ನಿಮಿಷದಲ್ಲಿ ನಮ್ಮ ಟ್ರೈನ್ ಇದೆ ಗೈಸ್. 3 ನಿಮಿಷ. ಮನೆಗೆ ರೀಚ್ ಆಗಿದ್ದೀವಿ. ಇವಾಗ ಹೋಗಿ ಕ್ಲೀನಾಗಿ ರೆಸ್ಟ್ ಮಾಡೋದಷ್ಟೇ ಬಾಕಿ. ಫುಲ್ಲು ಚಳಿ 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 ಆಚೆಯಿಂದ ಬಂದಿರೋದು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಪೂರ್ತಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನೆಕ್ಸ್ಟ್ ವ್ಲಾಗ್ ಯಾವ ವ್ಲಾಗ್ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಪೇಷಂಟ್ ಟೋಪಿ ಹಾಕೊಂಡು